ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾವು ಮಕ್ಕಳಿಗೆಲ್ಲ ಎಣ್ಣೆ ಎಲ್ಲ ಹಾಕಿಬಿಟ್ಟು ಮಸಾಜ್ ಮಾಡಿದ್ದೆ ಚೆನ್ನಾಗಿ. ಹಾಗೆ ಹಸ್ಬೆಂಡಿಗೂ ಕೂಡ ಹಚ್ಚಿದ್ದೆ. ನೋಡಿ ಪೋಸ್ ಹೆಂಗೆ ಕೊಡ್ತಾ ಇದ್ದಾರೆ ಅಂತ, ಏನೋ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗೋ ಥರ. ಸೊ 3 ಜನಕ್ಕೂ ಹಚ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಓಡಾಡಿಸ್ಬಿಟ್ಟಿದ್ದೀನಿ ಇವತ್ತು. ಅದಾದಮೇಲೆ ನನಗೂ ಕೂಡ ಹಸ್ಬೆಂಡು ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಮಕ್ಕಳನ್ನೆಲ್ಲ ಕರೆದು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ರೆಡಿ ಮಾಡಿದೆ. ದೊಡ್ಡವನಿಗೆ ಪಂಜೆ ಶರ್ಟ್ ಹಾಕಿದ್ದೆ ಅಂದ್ಬಿಟ್ಟು ಚಿಕ್ಕೋನು ಬೇಕು ಅಂತ ಹಠ ಮಾಡ್ತಾ ಇದ್ದ. ಆಮೇಲೆ ಇಬ್ರಿಗೂ ಹಾಕಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೆ. ಅಣ್ಣ ತಮ್ಮಂಗೆ ಫೋಟೋ ಶೂಟ್ ಮಾಡೋಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಸರಿ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಬಂದೆ. ಸಿಂಪಲಾಗಿ ಆಲ್ರೆಡಿ ನನ್ನ ಹತ್ರ ಒಂದು ಸೀರೆ ಇತ್ತು, ಅದನ್ನೇ ಡ್ರೇಪ್ ಮಾಡಿಕೊಂಡೆ. ಬಿಕಾಸ್ ತುಂಬ ಹುಷಾರಿದ್ದಿದ್ದಿಲ್ಲ, ಬೇರೆ ಸೀರೆ ಉಟ್ಕೊಳ್ಳೋಷ್ಟು ಪೇಷನ್ಸು ಇದ್ದಿದ್ದಿಲ್ಲ. ಹಾಗಾಗಿ ಇದಂದರೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಆದ್ವಿ ನಾವು ಕೂಡ. ಸೊ ರೆಡಿ ಎಲ್ಲ ಆದಮೇಲೆ ನಾನು ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡೆ. ಬುಜ್ಜಿ ಬೇಬಿ ಚಿರು ಕೂಡ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರ ಕೈಯಲ್ಲೂ ಪೂಜೆ ಎಲ್ಲ ಮಾಡಿಸಿ ನಾವು ಕೂಡ ಪೂಜೆ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಬೇವು ಬೆಲ್ಲ ಕೊಟ್ಟು, ಸೊ ಈ ಮುಂದೆ ಬರೋ ಜೀವನದಲ್ಲಿ ಬೇವು ಬೆಲ್ಲ ಎರಡೂ ಒಂದೇ ಸಮ ಆಗಿರಲಿ ಅಂತ ಬೇಡ್ಕೊಂಡು, ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ನಮ್ಮ ಮನೇಲಿ ಹುಷಾರಿಲ್ದಿದ್ದಕ್ಕೆ ನಾನು ಏನೂ ಅಡುಗೆನೇ ಮಾಡಿಲ್ಲ. ನಮ್ಮ ಅತ್ತೆ ಮನೇಲಿ ಎಲ್ಲ ಅಡುಗೆ ಎಲ್ಲ ಮಾಡಿದರು, ಕೋಸಂಬರಿ, ಪಲ್ಯ, ಒಬ್ಬಟ್ಟು, ಹೋಳಿಗೆ ಅಂತ. ಸೊ ಅಲ್ಲೇ ಹೋಗಿ ಊಟ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.